ಹಲೋ ಎವ್ರಿವನ್, ನಾನು ಸಂತೋರ್. ಇವತ್ತು ಆನ್ಲೈನ್ ಗೇಮ್ ಅನ್ನುವಂಥದ್ದು ಎಷ್ಟು ಡೇಂಜರಸ್ ಆಗಿದೆ ಅಂದರೆ ಇವತ್ತು ಮನುಷ್ಯನ ಪ್ರಾಣ ತೆಗೆಯೋ ಮಟ್ಟಿಗೆ ಇವತ್ತು ಆನ್ಲೈನ್ ಗೇಮ್ಗಳು ಬಂದು ಕೂತಿದ್ದಾವೆ. ಒಂದು ಕೊರಿಯನ್ ಗೇಮ್ ಅನ್ನುವಂಥದ್ದು ಬಂದು ಇವತ್ತು 12, 14, 16 ವರ್ಷದ 3 ಜನ ಅಕ್ಕ ತಂಗಿಯರನ್ನು, ಒಂದೇ ಕುಟುಂಬದ ಅಕ್ಕ ತಂಗಿಯರನ್ನು ಒಟ್ಟಿಗೆ ಇರ್ತಿದ್ರು. ಯಾವಾಗಲೂ ಕೂಡ ಅವ್ರು 3 ಜನರನ್ನು ಕೂಡ ತಗೊಂಡು ಹೋಗಿದೆ. ಆ ಗೇಮ್ನಿಂದಾಗಿ ಇವತ್ತು 3 ಜನ ಕೂಡ ಸಾವನ್ನಪ್ಪಿದ್ದಾರೆ. ಅಷ್ಟಕ್ಕೆ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂತಹ ಈ ಇನ್ಸಿಡೆಂಟ್ ಆದರೆ ಏನಿದು ಕೊರಿಯನ್ ಗೇಮು, ಇದು ಮುಂಚೆ ಬಂದಂತಹ ಬ್ಲೂ ವೇಲ್ ಗೇಮ್ ರೀತಿಯೇ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಗಾಜಿಯಾಬಾದ್ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಟೀಲಾಮೋರ್ ಎನ್ನುವಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಸೀಮಿತವಾದಂತಹ ಒಂದು ಪ್ರದೇಶದಲ್ಲಿ. ಅಲ್ಲಿ ಚೇತನ್ ಕುಮಾರ್ ಎನ್ನುವಂತಹ ಒಬ್ಬ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟಿಂಗ್ ಮಾಡ್ತಾ ಇರ್ತಕ್ಕಂಥ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಮಕ್ಕಳೇ ಈ ನಿಶಿಕಾ, ಪ್ರಾಚಿ ಮತ್ತು ಪಕಿ. ಅಂದರೆ ನಿಶಿಕಾಗೆ 16 ವರ್ಷ, ಪ್ರಾಚಿಗೆ 14 ವರ್ಷ, ಪಾಕಿಗೆ 12 ವರ್ಷ. ಇನ್ನೂ ಕೂಡ ಅವರಿಗೆ ಈ ಲೋಕದ ಜ್ಞಾನವೇ ಇರ್ತಿರಲಿಲ್ಲ. ಅಂತಹ ಒಂದು ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು. ಇವರಿಗೆ ಏನಂದರೆ ಇವರು 3 ಜನ ಕೂಡ ಅಕ್ಕ ತಂಗಿಯರು, 3 ಜನ ಕೂಡ ಯಾವಾಗಲೂ ಒಟ್ಟಿಗೆ ಇರ್ತಿದ್ರು. ಎಲ್ಲಿಗೆ ಹೋಗೋದಾದರೂ ಕೂಡ ಒಟ್ಟಿಗೆ ಹೋಗ್ತಿದ್ರು. ಶಾಲೆಗೆ ಹೋಗೋದಾದ್ರೂ ಇರ್ಬೋದು, ಊಟ ಮಾಡೋದಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ 3 ಜನ ಕೂಡ ಒಟ್ಟಿಗೆ ಇರ್ತಿದ್ರು. ಇಂಥವರು ಏನು ಮಾಡ್ತಾರೆ ಅಂದರೆ, ಮೊನ್ನೆ ಮಧ್ಯರಾತ್ರಿಯ ಸಮಯದಲ್ಲಿ ಜೋರಾಗಿ ಒಂದು ಶಬ್ದ ಬಂದಿರುತ್ತೆ. ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಮಲಗಿರ್ತಾರೆ, ಕೆಲವೊಂದು ಜನ ಮಲಗಿರಲ್ಲ. ಅಂತಹ ಟೈಮ್ನಲ್ಲಿ ಈ ಶಬ್ದ ದೊಡ್ಡದಾಗಿ ಬಂದಂಥ ಟೈಮ್ನಲ್ಲಿ ಅಲ್ಲಿದ್ದಕ್ಕಂಥ ಜನರೆಲ್ಲರೂ ಕೂಡ ಅಲ್ಲಿ ಬಂದು ಸೇರಿದಂಥ ಟೈಮ್ನಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಈ ಚೇತನ್ ಕುಮಾರ್ ಕೂಡ ತುಂಬ ಗಾಢವಾದ ನಿದ್ದೆಯಲ್ಲಿರ್ತಾರೆ. ಹೊರಗಡೆ ಏನೋ ಸೌಂಡ್ ಆಗ್ತದೆ ಅಂತ ಹೇಳ್ಕೊಂಡು ಚೇತನ್ ಕುಮಾರ್ ಅವರು ಬಂದು ಮಕ್ಕಳಿದ್ದಂತಹ ರೂಮ್ನ ಬಾಗಿಲನ್ನು ತೆಗೆದಾಗ ರೂಮ್ನ ಬಾಗಿಲು ಲಾಕ್ ಆಗಿತ್ತು. ಯಾವಾಗಲೂ ಕೂಡ ಲಾಕ್ ಮಾಡ್ಕೊಂಡು ಮಲಗ್ತಿದ್ದು. ಅದೇ ರೀತಿಯೇ ಇವತ್ತು ಮಲ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಎಷ್ಟೇ ಬಡಿದರೂ ಕೂಡ ಓಪನ್ ಮಾಡಲ್ಲ. ಆ ತಕ್ಷಣ ಏನು ಮಾಡಿಬಿಡ್ತಾನೆ ಅಂದರೆ ಗಾಬರಿಯಿಂದ ರೂಮ್ನ ಬಾಗಿಲನ್ನು ಒಡೆದು ಬಿಡ್ತಾರೆ. ರೂಮ್ನ ಬಾಗಿಲನ್ನು ಒಡೆದು ಒಳಗೆ ಹೋದ ತಕ್ಷಣವೇ ಅಲ್ಲಿ ಮಕ್ಕಳಿರಲ್ಲ. ಆಗ ಏನಾಗುತ್ತೆ ಅಂದರೆ ಕೆಳಗಡೆ ನೋಡಿದಂಥ ಟೈಮಲ್ಲಿ ಈ ರೂಮ್ನಲ್ಲಿ ಕಿಟಕಿ ಇರುತ್ತಲ್ಲ, ಕಿಟಕಿಯಿಂದ ಅಂದರೆ ಈ ಓಪನ್ ಕಿಟಕಿಯಿಂದ ಆ 3 ಜನ ಒಬ್ಬೊಬ್ಬರಾಗಿ ಕೆಳಗಡೆ ಹಾರ್ತಾರೆ. ಈ ಚೇತನ್ ಕುಮಾರ್ ಫ್ಯಾಮಿಲಿ ಇದ್ದದ್ದು 9ನೇ ಮಹಡಿಯಲ್ಲಿ. ಆ 9ನೇ ಮಹಡಿಯಿಂದ ಆ 3 ಜನ ಹೆಣ್ಮಕ್ಳು ಕೂಡ ಒಬ್ಬೊಬ್ಬರಾಗಿ ಕೆಳಗಡೆ ಹಾರಿರ್ತಾರೆ. ಕೆಳಗಡೆ ಹಾರಿ ತಮ್ಮ ಜೀವನ ತಾವೇ ತೆಗೆದುಕೊಂಡಿರ್ತಾರೆ. ಈಗ ಏನು ಅಂದ್ಕೊಳ್ತಾರೆ ಅಂದರೆ, ಮನೆಯವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ, ಇವರು ಆನ್ಲೈನ್ ಗೇಮ್ ಆಡ್ತಾ ಇರ್ತಾರೆ, ಯಾವುದೋ ಒಂದು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿರ್ತಾರೆ. ಈ ವಿಚಾರ ಕೂಡ ಅವ್ರ ಮನೆಯವ್ರಿಗೆ ಗೊತ್ತಾಗಿ, ಅಂದರೆ ಮುಂಚೆ ಈ ಕೋವಿಡ್ ಟೈಮ್ನಲ್ಲಿ ನಿಮ್ಗೆ ಗೊತ್ತಿದೆ ಆನ್ಲೈನ್ ಕ್ಲಾಸ್ ಅಂತ ಬಂದಿರುತ್ತೆ. ಅದೇ ಕಾರಣಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಫೋನೆಲ್ಲ ಕೂಡಿಸಿರ್ತಾರೆ. ನಮಗೂ ಕೂಡ ಅದೇ ರೀತಿಯೇ ಫೋನ್ ಕೂಡ ಬಂದಿದ್ದು. ಆ ರೀತಿಯಾಗಿ ಈ ಫೋನನ್ನು ಅವ್ರೇನು ಮಾಡ್ತಾರೆ, ಆ ಟೈಮಲ್ಲಿ ಈ ಚೇತನ್ ಕುಮಾರ್ ಇದ್ದಾರಲ್ಲ, ಇವರು ಶೇರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಾರೆ. ಇವರ ಪತ್ನಿ ಕೂಡ ಬೇರೆ ಎಲ್ಲೋ ಕೆಲಸ ಮಾಡ್ತಾರಂತೆ. ಹಾಗಾಗಿ ಮನೆಯವರ ಎಲ್ಲರೂ ಕೂಡ ಒಂದೊಂದು ಕಡೆ ಕೆಲಸ ಮಾಡೋದ್ರಿಂದ ಮಕ್ಕಳ ಬಗ್ಗೆ ಯಾರು ಕೂಡ ಅಷ್ಟೊಂದು ಕಾಳಜಿ ವಹಿಸ್ತಾ ಇರಲಿಲ್ಲ. ಆ ಟೈಮಲ್ಲಿ ಇವ್ರು 3 ಜನ ಕೂಡ ಯಾವಾಗಲೂ ಒಟ್ಟಿಗೆ ಇರ್ತಿದ್ರಲ್ಲ, ಏನೋ ಮಾಡ್ತಾ ಇರ್ತಾರೆ ಅಂತ ಇವರು ಕೂಡ ಸುಮ್ಮನೆ ಇರ್ತಾರೆ. ಆಗ ಏನಾಗುತ್ತೆ ಅಂದರೆ, ಇವರಿಗೆ ಸಿಕ್ಕಂಥ ಈ ಫೋನನ್ನು ಬಿಟ್ಕೊಂಡು ಒಂದು ಕೊರಿಯನ್ ಗೇಮ್ ಅನ್ನುವಂಥದ್ದನ್ನ ಆಟ ಆಡ್ತಾ ಇರ್ತಾರಂತೆ. ಈ ವಿಚಾರ ಅಂದರೆ ಯಾವ ಗೇಮ್ ಅಂತ ಮನೆಯವ್ರಿಗೆ ಗೊತ್ತಿರಲ್ಲ, ಯಾವುದೋ ಒಂದು ಗೇಮ್ ಆಡ್ತಾ ಇರ್ತಾರೆ ಅಂತ ಗೊತ್ತಿರುತ್ತೆ. ಅದೇ ಕಾರಣಕ್ಕೆ ಏನು ಮಾಡಿರ್ತಾರೆ ಅಂದರೆ, ಮನೆಯವರು ಬೈದು ಈ ಗೇಮ್ ಆಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡು ಮಾತಾಡಿರ್ತಾರೆ. ಅದೇ ಕಾರಣಕ್ಕೆ ಈ ಜನವರಿ ಎಂಡಿಂದನೇ ಇವರಿಗೆ ಮೊಬೈಲ್ನ ಪೂರ್ತಿ ಸ್ಟಾಪ್ ಮಾಡಿರ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಇವರಿಗೆ ಫೋನು ಮುಟ್ಟೋದಕ್ಕೂ ಕೊಡ್ತಿರಲಿಲ್ಲ, ನೋಡೋದಕ್ಕೂ ತೋರಿಸ್ತಿರಲಿಲ್ಲ. ಆ ಮಟ್ಟಿಗೆ ಮಾಡಿದ್ರಿಂದ ಇವ್ರೇನು ಮಾಡಿರ್ತಾರೆ ಅಂದರೆ, ಆ ಗೇಮ್ನ ಆಡಲೇಬೇಕು ಅಂತ ಹೇಳ್ಕೊಂಡು ತಮ್ಮನ್ನು ತಾವೇ ಪ್ರಾಣವನ್ನು ತೆಗೆದುಕೊಳ್ತಾರೆ. ಆ ಟೈಮಲ್ಲಿ ಏನಂದರೆ, ಆ ರೂಮಲ್ಲಿ ಒಂದು ಲೆಟರ್ ಸಿಕ್ಕುತ್ತೆ. ಆ ಲೆಟರ್ನಲ್ಲಿ ಒಂದು ಮುಖದ ಚಿತ್ರ ಬಿಡಿಸಿರುತ್ತೆ, ಕಣ್ಣಿಂದ ನೀರು ಬರೋ ರೀತಿ ಒಂದು ಚಿತ್ರವನ್ನು ಬಿಡಿಸಿರ್ತಾರೆ. ಅಷ್ಟೇ ಅಲ್ಲದೆ ಆ ಫ್ರಂಟ್ ಪೇಜಲ್ಲಿ ಅವರೇ ಬರೆದಿರ್ತಾರೆ. ಅಂದರೆ ಸಾಕಷ್ಟು 6-7 ಪೇಜನ್ನು ಬರೆದಿದ್ದಾರೆ ಅಂತೆ. ಆ ಲೆಟರ್ನಲ್ಲಿ ಉಳಿದಿದ್ದು ಯಾವುದನ್ನು ಕೂಡ ಪೊಲೀಸರು ಇನ್ನೂ ತನಿಖೆಗೆ ಒಳಪಡಿಸಿದ್ದಾರೆ. ಯಾವುದೋ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ. ಆದರೆ ಫ್ರಂಟ್ ಪೇಜ್ನಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿದೆ. ಏನಂದರೆ, ನಾವು ಈ ಗೇಮನ್ನು ಎಷ್ಟು ಇಷ್ಟಪಡ್ತೀವಿ ಅಂದರೆ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ. ಈ ಗೇಮ್ ಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ಕೊಂಡು ಆ ಫ್ರಂಟ್ ಪೇಜ್ನಲ್ಲಿ ಬರೆದಿರ್ತಾರೆ. ಅಷ್ಟೇ ಅಲ್ಲದೆ ನಮ್ಮನ್ನು ಕ್ಷಮಿಸಿ ಅಪ್ಪ ಅಮ್ಮ ಅಂತ ಕೂಡ ಬರೆದಿರ್ತಾರೆ. ಈಗ ಈ ಇಷ್ಟು ವಿಚಾರ ಅಂದರೆ ಮೊನ್ನೆ ರಾತ್ರಿ ಈ ಮೇಲ್ನಕ್ಕೆ ನೋಡಿದಂಥ ವಿಚಾರದಲ್ಲಿ ಗೊತ್ತಾಗುತ್ತೆ. ಅದರ ಆಚೆಗೆ ಇನ್ನೊಂದು ವಿಚಾರ ಕೂಡ ಗೊತ್ತಾಗುತ್ತೆ. ಆ ವಿಚಾರ ಕಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನಂದರೆ, ಇವರು ಆಡ್ತಿದ್ದಂತಹ ಗೇಮ್ ಹೆಸರು ಅದೇ ಕೊರಿಯನ್ ಲವ್ ಗೇಮ್ ಅಂತ. ಅಂದರೆ ನಿಮ್ಗೆ ಗೊತ್ತಿದೆ, ಬ್ಲೂ ವೇಲ್ ಅಂತ ಒಂದು ಗೇಮ್ ಬಂದಿತ್ತು ಮುಂಚೆ.
ಆ ಗೇಮು ಕೂಡ ಹಾಗೆ ಏನಂದರೆ ಮೊದಲಿಗೆ ಸಣ್ಣ ಪುಟ್ಟ ಟಾಸ್ಕ್ಗಳನ್ನು ಕೊಡ್ತಾರೆ. ಆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋದು. ಅಂದರೆ ಈಗ ರಾತ್ರಿಗಟ್ಟು ನೀನು ಎದ್ದು ಕೂತ್ಕೊಳ್ಬೇಕು, ರಾತ್ರಿಗಟ್ಟು ಎಲ್ಲರೂ ನೀನು ಹೋಗಬೇಕು, ಒಬ್ಬನೇ ಇರಬೇಕು, ಈ ರೀತಿಯಾದ ಸಣ್ಣ ಪುಟ್ಟ ಟಾಸ್ಕನ್ನು ಕೊಡ್ತಾರೆ. ಸ್ಕೂಲಿಗೆ ಹೋಗಬೇಡ ಅಂತ ಒಂದು ಟಾಸ್ಕನ್ನು ಕೊಡ್ತಾರೆ. ಈ ರೀತಿಯ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋದು. ಆ ನಂತರ ನೀನು ಯಾವುದಾದ್ರು ಒಂದು ಲಾಸ್ಟ್ ಕೊನೆಯಲ್ಲಿ ಕೈ ಕುಯ್ಕೋ ಅಥವಾ ಯಾವುದಾದ್ರೂ ಒಂದು ಬಿಲ್ಡಿಂಗಿಂದ ಕೆಳಗಡೆ ಹಾರು, ಈ ರೀತಿಯಾದ ಟಾಸ್ಕನ್ನು ಕೊಡ್ತಾರೆ. ನಿಮ್ಗೆ ಗೊತ್ತಿದೆ ಆ ಟೈಮಲ್ಲಿ ಅಂದರೆ ಈಗೊಂದು 5-6 ವರ್ಷದ ಹಿಂದೆ ಅದು ಎಷ್ಟು ದೊಡ್ಡ ಸುದ್ದಿಯಾಗಿರುತ್ತೆ ಅಂದರೆ ಫಾರಿನ್ ಕಂಟ್ರೀಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಆನ್ಲೈನ್ ಗೇಮ್ಗಳನ್ನೇ ಬ್ಯಾನ್ ಮಾಡುವ ಮಟ್ಟಿಗೆ ಆ ಗೇಮ್ ಸದ್ದು ಮಾಡುತ್ತೆ. ಅಷ್ಟರ ಮಟ್ಟಿಗೆ ಜನ ಯಾಕೆ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಕ್ಲೂನೇ ಸಿಗ್ತಿರಲ್ಲ. ಅಷ್ಟರ ಮಟ್ಟಿಗೆ ಆ ಗೇಮು ತಮ್ಮ ನಿಗೂಢತೆಯನ್ನು ಕಾಪಾಡಿಕೊಂಡು ಸಾಕಷ್ಟು ಜನನ್ನು ಕೊಲೆ ಮಾಡ್ತಾಯಿತ್ತು. ಆ ರೀತಿಯಾಗಿ ಆ ಬ್ಲೂ ವೇಲ್ ಗೇಮ್ ಅನ್ನುವಂಥದ್ದು ಫೇಮಸ್ ಆಗಿತ್ತು. ಅದೇ ರೀತಿಯೇ ಈ ಕೊರಿಯನ್ ಲವ್ ಗೇಮ್ ಅಂದರೆ ಇದನ್ನು ಆಡಬೇಕಾದ್ರೆ ಫಸ್ಟಿಗೆ ಹೆಂಗೆ ಮಾಡ್ತಾರೆ ಅಂದರೆ ಆ ಕಡೆ ಇದ್ದಂಥವರು ಇವರನ್ನು ಕ್ಲೋಸ್ ಆಗಿ ಮಾಡ್ಕೊಳ್ತಾ ಹೋದರೆ ಕ್ಲೋಸ್ ಮಾಡಿಕೊಂಡು ಇವರನ್ನು ಒಬ್ಬಂಟಿ ಎಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಒಬ್ಬಂಟಿ ಎಗ್ಸಿ ಆ ನಂತರ ಇವರನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡು ಅವರನ್ನು ಹೇಗೆ ಸಾಯಿಸಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಅವರನ್ನು ಆ ರೀತಿ ಸಾಯಿಸ್ತಾರೆ. ಈಗ ಇಲ್ಲಾಗಿದ್ದು ಕೂಡ ಅದೇ ರೀತಿಯೇ. ಹೇಗೆಂದರೆ ಇವರನ್ನು ಮೊದಲಿಗೆ ಸಣ್ಣ ಪುಟ್ಟ ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ರಾತ್ರಿಗಟ್ಟು ನೀವೇ ಇಲ್ಲಿಗಾದರೂ ಹೋಗಿ, ರಾತ್ರಿಗಟ್ಟು ರೋಡ್ ಮಧ್ಯೆ ಹೋಗಿ, ಸ್ಕೂಲಿಗೆ ಹೋಗಿಬಿಡಿ. ಅದೇ ರೀತಿಯೇ ಇವರು ಸ್ಕೂಲಿಗೂ ಕೂಡ ಹೋಗಿಲ್ಲ. ಮುಂಚೆ 85 ತೆಗಿತಿದ್ದಂತಹ 3 ಜನರು ಕೂಡ ಬರ್ತಾ ಅದನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಅದು ಬರ್ತಾ ಎಲ್ಲಿಗೆ ಬಂದುಬಿಡುತ್ತೆ ಅಂದರೆ ಫೇಲ್ ಆಗೋ ಮಟ್ಟಿಗೆ ಇವ್ರು 3 ಜನ ಬಂದುಬಿಡ್ತಾರೆ. ಆ ಮಟ್ಟಿಗೆ ಇವ್ರು ಬಂದಂಥ ಟೈಮಲ್ಲೇ ಈಗ ಏನಂದರೆ ಅವರೊಂದು ಕೊಟ್ಟಂತಹ ಟಾಸ್ಕ್ ಅಂದರೆ ಈ ಕೊರಿಯನ್ ಲವ್ ಗೇಮ್ ಅಂತ ಇದೆಯಲ್ಲ, ಈ ಗೇಮಲ್ಲಿ ಅವರು ಕೊಟ್ಟಂಥ ಟಾಸ್ಕ್ ಏನಂದರೆ ನೀವು ಈ ಲೋಕದಿಂದನೇ ಬೇರೆ ಲೋಕಕ್ಕೆ ಬರಬೇಕು, ನೀವು ಆ ಲೋಕದಲ್ಲಿದ್ದರೆ ಏನು ಮಾಡೋದಕ್ಕೂ ಆಗೋದಿಲ್ಲ, ನಿಮಗೆ ಮುಕ್ತಿ ಸಿಗಲ್ಲ ಅಂತ ಹೇಳ್ಕೊಂಡು ಈ ಕೊರಿಯನ್ ಲವ್ ಗೇಮಲ್ಲಿ ಹೇಳಿದ್ರಿಂದ ಇವ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನೇ ನಂಬಿಕೊಂಡು ಈ ಲೋಕದಲ್ಲಿ ನಾವು ಇರಬಾರ್ದು, ಬೇರೊಂದು ಲೋಕಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ತಮ್ಮ ಪ್ರಾಣವನ್ನು ಒಬ್ಬೊಬ್ಬರಾಗೆ ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಈ ಗೇಮನ್ನು ಯಾವಾಗ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಆಡ್ತಾಯಿದೆ ಅನ್ನೋದ್ರ ಬಗ್ಗೆ ಎಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ, ಈ ರೀತಿಯಾದಂಥ ಆನ್ಲೈನ್ ಗೇಮ್ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.